ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕ್ವಶನ್ ಟ್ರೇಡರ್ಗೆ ಸ್ವಾಗತ. ಇವತ್ತು ನಾವು ಒಂದು ಇಂಪಾರ್ಟೆಂಟ್ ವಿಷಯನ ನಿಮ್ಮೊಟ್ಟಿಗೆ ಡಿಸ್ಕಷನ್ ಮಾಡಿ ಅದನ್ನ ಕ್ಲಾರಿಟಿ ತಂದ್ಬಿಡೋಣ. ಏನಂತ ಹೇಳಿದ್ರೆ, ತುಂಬಾ ಜನ ಈಗ ಟ್ರೆಂಡಿಂಗ್ ನಡೀತಾ ಇದೆ. ಏನದು ಟ್ರೆಂಡಿಂಗ್ ನಡೀತಿರೋದು? ಆಲ್ಗೋ ಟ್ರೇಡಿಂಗ್. ಸರ್, ಆಲ್ಗೋ ಟ್ರೇಡಿಂಗ್ ಮಾಡಿಬಿಡಿ ಸರ್. ನಿಮ್ದು ಒಂದು ಸೆಟಪ್ ಅನ್ನು ಆಲ್ಗೋ ಟ್ರೇಡಿಂಗ್ ಮಾಡಿಬಿಡಿ, ಅದು ಆರಾಮಾಗಿ ಹೋಗುತ್ತೆ. ಎಷ್ಟು ಈಸಿಯಾಗಿ ಹೋಗುತ್ತೆ ಅಂದ್ರೆ ನಾವು ಸುಮ್ಮನೆ ಕೂತ್ಕೊಬಹುದು ಅಂತ, ಈ ರೀತಿಯ ಒಂದು ಮೈಂಡ್ ಸೆಟ್ ಅಲ್ಲಿ ಬರ್ತಾ ಇದೆ. ಆಲ್ಗೋ ಅಂಡ್ ಮ್ಯಾನ್ಯುವಲ್. ಸೊ ಆಲ್ಗೋ ಟ್ರೇಡಿಂಗ ಅಥವಾ ಮ್ಯಾನ್ಯುವಲ್ ಟ್ರೇಡಿಂಗ, ಯಾವುದು ಬೆಸ್ಟ್, ಯಾವುದು ಬೆಟರ್, ಯಾಕೆ ಆಲ್ಗೋ ಮಾಡಬಾರ್ದು, ಯಾಕೆ ಆಲ್ಗೋ ಮಾಡಬೇಕು, ಇದ್ರ ಬಗ್ಗೆ ಇರುವ ಎಲ್ಲ ಗೊಂದಲಗಳನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ನಾವು ಮಾತಾಡಿ ಬಿಡೋಣ ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಓಕೆನಾ? ಸೊ ಈಗ ಆಲ್ಗೋ ಟ್ರೇಡಿಂಗ್ ಅಂದ್ರೆ ಯಾಕೆ ಮಾಡ್ತಾರೆ? ಆಲ್ಗೋ ಟ್ರೇಡಿಂಗ್ ಮಾಡೋದಕ್ಕೆ ಉದ್ದೇಶ ಏನು ಅಂತ ಹೇಳಿದ್ರೆ, ನಾನಲ್ಲಿ ಇರಲ್ಲ, ನನ್ನ ಪ್ರೆಸೆನ್ಸ್ ಇಲ್ಲದೇನೆ ಅದು ನಡೀತಿರ್ಬೇಕು. ಸೊ ಯಾರೆಲ್ಲ ವರ್ಕಿಂಗ್ ಹೋಗ್ತಾ ಇದ್ದಾರೋ ಅಥವಾ ಸಿಸ್ಟಮ್ ಮುಂದೆ ಇಲ್ಲವೋ ಅವ್ರಿಗೆ ಅದರಲ್ಲಿರುವಂತಹ ಸ್ಟ್ರೆಂತ್ ಗೊತ್ತು, ಬಟ್ ಅವ್ರಿಗೆ ಅಲ್ಲಿ ಇನ್ವಾಲ್ವ್ ಆಗಕ್ಕೆ ಆಗ್ತಾ ಇಲ್ಲ ಅಂಥವ್ರು ಒಂದು ಆಲ್ಗೋ ಕ್ರಿಯೇಟ್ ಮಾಡಿ, ಅದು ಒಂದು ರೂಲ್ ಕ್ರಿಯೇಟ್ ಮಾಡಿ ಕೊಟ್ಟು ಆ ರೂಲ್ ಪ್ರಕಾರವಾಗಿ ನಡೀಲಿ ಅಂತ ಹೇಳ್ತಾರೆ. ಕರೆಕ್ಟ್ ಅಲ್ವಾ? ಸೊ ಆಲ್ಗೋದಲ್ಲಿ ಸರಿ ಎಮೋಷನ್ಸ್ ಇಲ್ಲ. ನಾನೀಗ ಕೆಲವು ವಿಚಾರ ಪ್ಲಸ್ ಅಲ್ಲಿ ಹೇಳಬೇಕು ಅಂದ್ರೆ, ಆಲ್ಗೋಕ್ಕೆ ಎಮೋಷನ್ಸ್ ಇಲ್ಲ, ಅದಕ್ಕೆ ಯಾವುದೂ ಇಲ್ಲ, ಭಯನೂ ಇಲ್ಲ, ಅದಕ್ಕೆ ಗ್ರೀಡು ಇಲ್ಲ. ಹೇಳಿದ ಕೆಲಸವನ್ನ ಶಿಸ್ತಲ್ಲಿ ಪಾಲನೆ ಮಾಡುವ ಕೆಲಸಗಾರ. ಕರೆಕ್ಟಾ? ಈಗ ನಾನು ಅದರಲ್ಲಿ ಹೇಳಿದ್ದನ್ನ ಶಿಸ್ತಾಗಿ ಪಾಲನೆ ಮಾಡುವ ಕೆಲಸಗಾರ ಅಂತ ಹೇಳಿದ್ರೆ, ಆ ಕೆಲಸಗಾರನಿಗೆ ಕೆಲಸ ಹೇಳುವವರು ಯಾರು? ಜಸ್ಟ್ ಇಮ್ಯಾಜಿನ್ ಮಾಡಿ, ಕೆಲಸಗಾರನಿಗೊಬ್ಬ ಕೆಲಸ ಹೇಳೋರು ಬೇಕಲ್ವಾ? ಮೇಸ್ತ್ರಿ ಅಂತ ಕರೀತಾರೆ, ಸೂಪರ್ವೈಸರ್ ಅಂತ ಕರೀತಾರೆ. ಯಾರು? ಸೊ ಆ ಆಲ್ಗೋ ಟ್ರೇಡಿಂಗ್ ಅನ್ನ ಡಿಸೈನ್ ಮಾಡಿದ ವ್ಯಕ್ತಿ ಅಥವಾ ಅದಕ್ಕೆ ಪ್ರೋಗ್ರಾಮಿಂಗ್ ಮಾಡಿದಂತಹ ವ್ಯಕ್ತಿ, ಅವನು ಏನ್ ಮಾಡಿರ್ತಾನೆ? ಅವನು ನೋಡಿದಂತಹ ವಿಚಾರವನ್ನ ಸುಮಾರು ಬ್ಯಾಕ್ ಟೆಸ್ಟ್ ಫಾರ್ವರ್ಡ್ ಟೆಸ್ಟ್ ಎಲ್ಲ ಮಾಡಿ, ಇದು ಪಕ್ಕಾ ಹೌದು ಗ್ಯಾರಂಟಿಡ್ ಅಂತ ಆದ ಮೇಲಿಂದ ಅವನು ಅದರಲ್ಲೊಂದು ಕ್ರಿಯೇಟ್ ಮಾಡಿ ಹಾಕಿರ್ತಾನೆ. ಓಕೆ. ಸೊ ಈಗ ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ ಏನ್ ಹೇಳಿರುತ್ತೆ ನೋಡಪ್ಪ, ಈಗ ನಮ್ದು 12 ಗಂಟೆ ಝೋನು. 12 ಗಂಟೆ ಝೋನ್ಗಿಂತ ಮೇಲಿದೆ ನೀನು ಸಿ ನೋಡಬೇಕು, 12 ಗಂಟೆಗಿಂತ ಕೆಳಗಿದ್ರೆ ಪಿ ನೋಡಬೇಕು, ಇಂತಿಂಥ ಜಾಗದಲ್ಲಿ ಎಂಟ್ರಿ ಆಗಬೇಕು, ಇಷ್ಟು ಸ್ಟಾಪ್ ಲಾಸ್ ಇಡಬೇಕು, ಇಷ್ಟಕ್ಕೆ ಟಾರ್ಗೆಟ್ ಬಿಡಬೇಕು. ಇದು ನಿನ್ನ ಪ್ರೊಸೀಜರ್ ಅಂತ ಹೇಳಿರ್ತೀವಿ. ಆ ಆಲ್ಗೋ ಟ್ರೇಡಿಂಗಿಗೆ ಇವತ್ತಿನ ಸಿಚುವೇಶನ್ಸ್ ಗೊತ್ತಿರುತ್ತಾ? ಗೊತ್ತಿರಲ್ಲ. ಅದು ಅವತ್ತು ಎಲೆಕ್ಷನ್ ನ್ಯೂಸ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ಬಜೆಟ್ ಡೇ ಆಗಿರ್ಬೋದು, ಅಥವಾ ಯಾವುದೋ ಒಂದು ಸಡನ್ ನ್ಯೂಸಸ್ ಬೇಸಿಸ್ ಆಗಿರ್ಬೋದು. ಅದಕ್ಕೆ ಯಾವುದೂ ಇಲ್ಲ, ಎಮೋಷನಲ್ ಲೆಸ್ ಅಲ್ಲಿ ಮಾಡುತ್ತೆ. ನಿಮ್ಮಲ್ಲಿ ಅಕೌಂಟಲ್ಲಿ ಕ್ಯಾಪಿಟಲ್ ಇದ್ರೆ ಆಯ್ತು, ಎಷ್ಟು ಸಲ ಎಂಟ್ರಿ ಬಂದರೂ ತಗೊಳುತ್ತೆ. ಈಗ ನೀವು ಮ್ಯಾನ್ಯುವಲಿ ಮಾಡಿದಾಗ ಏನ ಮಾಡಿರ್ತೀರಿ, ಒಂದ್ಸಲಿ ಸಾಕು, 2 ಸಲ ಸಾಕು, ಇವತ್ತು ಯಾಕೋ ಸರಿ ಇಲ್ಲ, ಬೇಡ ಬಿಟ್ಬಿಡೋಣ ಅಂತ ಅನ್ಸುತ್ತೆ. ಆಲ್ಗೋಗ್ ಅನ್ಸುತ್ತಾ? ಆಲ್ಗೋಗ್ ಅನ್ಸಲ್ಲ. ಅದು ಮಾಡ್ತಾನೆ ಇರುತ್ತೆ. ಪ್ಲಸ್ ಎಷ್ಟಿದೆಯೋ ಅಷ್ಟೇ ಆಲ್ಗೋದಲ್ಲಿ ಮೈನಸ್ ಇದೆ. ಕರೆಕ್ಟ್ ಅಲ್ವಾ? ಎಲ್ಲಾ ಕೆಲಸವನ್ನು ರೋಬೋ ಮಾಡೋದು ಅಂತ ಆದ್ರೆ ಮನುಷ್ಯ ಯಾಕೆ? ಸೊ ಮನುಷ್ಯನ ಬುದ್ಧಿಶಕ್ತಿಗೆ ಮಿಗಿಲಾದದ್ದು ಯಾವುದೂ ಇಲ್ಲ. ಮನುಷ್ಯನ ಮೇಧಶಕ್ತಿ ತುಂಬಾ ಇಂಪಾರ್ಟೆಂಟ್. ಆ ಮೇಧಶಕ್ತಿಯನ್ನ ಇಂಪ್ರೂವೈಸೇಷನ್ ಮಾಡ್ಕೊಬೇಕು. ಆ ಆಲಸ್ಯವೇ ನಮ್ಮನ್ನ ಏನ್ ಮಾಡುತ್ತೆ? ಅಡ್ಡದಾರಿ ಹಿಡಿಲಿಕ್ಕೆ ಹೇಳ್ಕೊಡುತ್ತೆ. ಈಸಿಯೆಸ್ಟ್ ವೇ, ಶಾರ್ಟೆಸ್ಟ್ ವೇ ಅಂತ ಹುಡ್ಕೋಣ ಅಂತ. ಆಗ ಅದೇನಾಗುತ್ತೆ, ಸಮ್ಟೈಮ್ಸ್ ನಮ್ಮನ್ನದು ಮಿಸ್ಲೀಡ್ ಮಾಡುತ್ತೆ. ಯಾಕೆ ನನ್ನ ಫ್ರೆಂಡ್ ಒಬ್ರು ಮಾಡಿದ್ರು ಆಲ್ಗೋ ಟ್ರೇಡಿಂಗ್ ಅಲ್ಲಿ. ಅದು ಒಂದೇ ಒಂದು ದಿವಸದಲ್ಲಿ ಅವ್ರದ್ದು 25 ಲಕ್ಷ ರೂಪಾಯಿಯನ್ನ ಖಾಲಿ ಮಾಡಿತ್ತು. ಯಾಕೆ? ಅವತ್ತು ಮಾರ್ಕೆಟ್ ಸೈಡ್ ವೇಸು. ಅವ್ರೀಗ ಒಂದು ಎಕ್ಸಾಂಪಲ್ ಬರ್ದಿರ್ತಾರೆ, ಇದು ಲೈನು ಸಪೋರ್ಟು, ಇದ್ರ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆದ್ರೆ ಇದನ್ನ ಬೈ ಮಾಡು, ಸ್ಟಾಪ್ ಲಾಸ್ ಇಲ್ಲಿ. ಇದಕ್ಕಿಂತ ಕೆಳಗಡೆ ಕ್ಲೋಸ್ ಆದ್ರೆ ನೀನ್ ಪಿ ಬೈ ಮಾಡು, ಸ್ಟಾಪ್ ಲಾಸ್ ಇದು. ಅವತ್ತು ಸೈಡ್ ವೇಸ್. ಜಸ್ಟ್ ಇಮ್ಯಾಜಿನ್ ಮಾಡಿ, ಎಷ್ಟು ಟ್ರೇಡ್ ಮಾಡಿರಲ್ಲ ಅದು. ಒಮ್ಮೆ ಆಚೆ ಹೋಗುತ್ತೆ, ಒಂದು ಟ್ರೇಡ್ ಬೈ ಮಾಡುತ್ತೆ, ಸ್ಟಾಪ್ ಲಾಸ್ ಇಟ್ ಆಗುತ್ತೆ, ತಿರ್ಗಾ ಈಚೆ ಬಿತ್ತಲ್ಲ ಅಂತೇಳಿ ಈ ಕಡೆ ಬೈ ಮಾಡುತ್ತೆ, ಈ ಕಡೆ ಒಂದು ಸ್ಟಾಪ್ ಲಾಸ್ ಇಟ್ ಮಾಡಿಸುತ್ತೆ. 2 ಪೊಸಿಷನ್ ಒಟ್ಟೊಟ್ಟಿಗೆ ರನ್ ಆಗ್ತಿರುತ್ತೆ. 2 ಪೊಸಿಷನ್ ಆ ಕಡೆ ಸಿನು ರನ್ ಆಗ್ತಿರುತ್ತೆ, ಈ ಕಡೆ ಪಿ ರನ್ ಆಗ್ತಿರುತ್ತೆ. 2 ಒಟ್ಟೊಟ್ಟಿಗೆ ಸ್ಟಾಪ್ ಲಾಸ್ ಆಗುತ್ತೆ. ಆಮೇಲಿಂದ ಡಿ ಕೆ ಅಂತ ಒಂದು ಪ್ರೋಗ್ರಾಮ್ ಇರುತ್ತೆ. ಆಲ್ಗೋಗಿ ಡಿ ಕೆ ಅನ್ನೋ ಪ್ರೋಗ್ರಾಮ್ ಸೆಟ್ ಮಾಡಕ್ ಆಗಲ್ಲ, ಯಾಕೆಂದ್ರೆ ಆಪ್ಷನ್ಸ್ ಅಲ್ಲಿ ಡಿ ಕೆ ಆಗೋದು ಜಾಸ್ತಿ. ಸೊ ಆ ಡಿ ಕೆ ಪ್ರೋಗ್ರಾಮ್ ಅನ್ನ ಟೈಮಿಂಗ್ ಸೆಟ್ ಮಾಡದೆ ಆಗಕ್ಕಿದ್ದಾಗ ಗ್ರಾಜುವಲಿ ಅವ್ರು ತಗೊಂಡಿದ್ದ ಜಾಗದಲ್ಲೇ ಇರುತ್ತೆ. ಡಿ ಕೆ ಇಂದಾಗಿ ರೇಟ್ ಕಮ್ಮಿ ಆಗ್ತಿದ್ದಂಗೆ ಅದು ಎಕ್ಸಿಟ್ ಮಾಡಿಸಿ ಬಿಡುತ್ತೆ. ಕರೆಕ್ಟ್ ಅಲ್ವಾ? ಇಂಥ ನಾನಾ ವಿಚಾರಗಳು ಬರುತ್ತೆ. ಇನ್ನೂ ನಮ್ಮಲ್ಲಿ ಅದರ ರಿಲೇಟೆಡ್ ಆಗಿ ಇನ್ನೂ ವರ್ಕ್ ಮಾಡಬೇಕು, ರಿಸರ್ಚ್ ಮಾಡಿಸ್ಬೇಕು. ಅದನ್ನಿನ್ನು ವರ್ಕೌಟ್ ಆಗಿ ಬರೋವರೆಗೆ ಟೈಮ್ ಇದೆ. ಆದರೆ ನಾವೀಗ ಶಾರ್ಟಲ್ಲಿ ಸ್ವೀಟಲ್ಲಿ ಈಗಲೇ
ತಗೊಳಕ್ ಹೋಗ್ತಿದ್ವಿ. ಅದಕ್ಕಿಂತ ಒಬ್ರು ಬುದ್ಧಿವಂತರು ಏನ್ ಮಾಡಿದ್ರು, ಫೋಟೋ ತೆಗೆದು ಎ ಕೇಳೋದು. ಎ ಫೋಟೋ ತೆಗೆದು ಕೇಳಿದ್ರೆ ಅದು ಯಾವ ಟ್ರೆಂಡ್ ಅಂತ ಹೇಳುತ್ತೆ ಅಂತ. ಅಲ್ಲ ಸರ್, ನಿಮ್ದು ಓ ಯೂಸ್ ಮಾಡಿ ಅಲ್ಲ, ಒರಿಜಿನಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಅಂತ ಹೇಳಿದ್ರೆ ಒರಿಜಿನಲ್ ಇಂಟೆಲಿಜೆನ್ಸ್ ಅನ್ನ ಬಿಟ್ರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಯೂಸ್ ಮಾಡ್ತಿದ್ದಾರೆ. ಅದರಲ್ಲೇ ಹೇಳ್ತಿದ್ದಾರೆ ಇಟ್ ಇಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆರ್ಟಿಫಿಷಿಯಲ್ ಅದು ಆರ್ಟಿಫಿಷಿಯಲ್ ವಸ್ತು ಎಷ್ಟು ವ್ಯಾಲ್ಯೂ ಇರುತ್ತೆ, ಕರೆಕ್ಟ್ ಅಲ್ವಾ? ಒರಿಜಿನಲ್ಲೇ. ಸೊ ಅದನ್ನೆಲ್ಲ ನೀವು ಗಮನ ಇಟ್ಟು ನೋಡಿದಾಗ ಎಮೋಷನ್ ಲೆಸ್ ಅನ್ನೋದು ಒಂದು ಕಾರಣ ಬಿಟ್ರೆ ಆಲ್ಗೋಗೆ ಮತ್ತೆ ಯಾವುದು ಸಹ ಸೆಟ್ ಆಗಲ್ಲ. ಅಂಡ್ ತುಂಬಾ ಇನ್ಸ್ಟಿಟ್ಯೂಟ್ಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ ಆಲ್ಗೋ ಟ್ರೇಡಿಂಗ್ ಸೆಟಪ್ ಮಾಡ್ಕೊಡ್ತೀವಿ, ಸಾಫ್ಟ್ವೇರ್ ಹಾಕೊಡ್ತೀವಿ ಅಂತ ಕರೀತಾರೆ. ಅದ್ರಲ್ಲಿ ಏನ್ ಅರ್ಥ, ನಮ್ಮ ಸೀಕ್ರೆಟ್ ನಿಮಗೆ ಬಿಟ್ಕೊಡೋದಿಲ್ಲ ಅನ್ನೋ ಲೆಕ್ಕ. ಈಗ ಅದೇ ನಮ್ಮ ಸ್ಟೂಡೆಂಟ್, ಈಗ ಆಲ್ರೆಡಿ 1,000 ಜನ ಸ್ಟೂಡೆಂಟ್ ನಮ್ಮ ಹತ್ರ ಟ್ರೈನ್ ಆಗಿದ್ದಾರೆ ಅಲ್ವಾ. ಆ 1,000 ಸ್ಟೂಡೆಂಟ್ ಅನ್ನ ಹೋಗಿ ಕೇಳಿ ಮಾತಾಡಿಸಿ ನೋಡಿ, ಅವ್ರು ನಿಮ್ಗೆ ಹೇಳ್ತಾರೆ ಯಾವ ಎಂಟ್ರಿ ಪಾಯಿಂಟ್ ಇದೆ, ಯಾವುದಕ್ಕೆ ಹೇಗೆ ಎಂಟ್ರಿ ಮಾಡಬೇಕು, ಗ್ಯಾಪ್ ಅಪ್ ಆದಾಗ ಏನ್ ಮಾಡಬೇಕು, ಗ್ಯಾಪ್ ಡೌನ್ ಆದಾಗ ಏನ್ ಮಾಡಬೇಕು, ಅದ ಮೇಲಿಂದ ಫ್ಲಾಟ್ ಇದ್ದಾಗ ಏನ್ ಮಾಡಬೇಕು, ಯಾವ ರೀತಿಗೆ ಯಾವ ಕ್ಯಾಂಡಲ್ ಅನ್ನು ನೋಡಬೇಕು, ಸ್ಟ್ರೈಕ್ ಪ್ರೈಸ್ ಹೇಗೆ ಸೆಲೆಕ್ಷನ್ ಮಾಡಬೇಕು, ಎಲ್ಲದ್ರ ಬಗ್ಗೆ ಮಾಹಿತಿ ಇದರಲ್ಲಿ ಕೋರ್ಸಲ್ಲಿ ಕೊಟ್ಟಿದ್ದೀವಿ. ಇದರಿಂದ ಅರ್ಥ ಏನಾಗುತ್ತೆ, ನೋ ಸೀಕ್ರೆಟ್, ನಿಮ್ಗೆ ಎಲ್ಲದನ್ನು ಕ್ಲಿಯರ್ ಆಗಿ ಕೊಟ್ಟಾಯ್ತು. ನೀವು ಅದನ್ನು ಹೇಗೆ ಬೇಕಾದ್ರೆ ಬೆಳೆಸ್ಕೊಬಹುದು. ಆದ್ರೆ ಅಲ್ಲೇ ಆಲ್ಗೋ ಅಂತ ಇಟ್ಟಾಗ ಏನಾಗುತ್ತೆ, ನೀವು ತಿರ್ಗಾ ಆ ಇಂಡಿಕೇಟರ್ಗೆ ಡಿಪೆಂಡ್ ಆಗಿರ್ತೀರಿ ಅಥವಾ ಆಲ್ಗೋ ಸಾಫ್ಟ್ವೇರ್ಗೆ ಡಿಪೆಂಡ್ ಆಗಿರ್ತೀರಿ. ಈಗ ನಿಮ್ಗೊಂದು ಸಾಫ್ಟ್ವೇರ್ ಇದೆ, ನಾನು ಯಾವ ಕಂಪ್ನಿ ಹೆಸರು ಹೇಳೋದಿಲ್ಲ, ಜಸ್ಟ್ ಒಂದು ಉದಾಹರಣೆಗೆ XYZ ಅಂತ ಇಟ್ಕೊಳ್ಳಿ. XYZ ಅನ್ನೋ ಒಂದು ಸಾಫ್ಟ್ವೇರ್ ಅನ್ನು ನೀವು ಆಲ್ಗೋಗ್ ತಗೊಂಡಿದ್ದೀರಿ. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಒಳ್ಳೆ ಪ್ರಾಫಿಟ್ ಕೊಡ್ತಾ ಇರುತ್ತೆ, ಚೆನ್ನಾಗಿ ದುಡ್ಡು ಮಾಡ್ತಾ ಇರ್ತೀರಿ. ಸಡನ್ ಆಗಿ ನಿಮ್ಗಲ್ಲಿ ಲಾಸ್ ಆಗಕ್ಕೆ ಶುರು ಆಗುತ್ತೆ. ಏನ್ ಕಾರಣ? ಏನು ಇಲ್ಲ, ಸಾಫ್ಟ್ವೇರ್ ಅಲ್ಲಿರುವ ಪ್ರೋಗ್ರಾಮ್ ಅನ್ನ ಸ್ವಲ್ಪ ಅವ್ರು ಚೇಂಜ್ ಮಾಡಿದ್ರು. ನಿಮಗ್ ಗೊತ್ತಾಯ್ತಾ? ನಿಮಗ್ ಗೊತ್ತಾಗ್ಲಿಲ್ಲ. ನೀವೇನ್ ಮಾಡ್ತೀರಿ, ಆ ಆಲ್ಗೋನ ಇಟ್ಕೊಂಡು ನೀವು ಪಾರ್ಟಿ ಟ್ರೇಡ್ ಮಾಡ್ತಿರ್ತೀರಿ, ಅದನ್ನ ನಂಬಿ ಟ್ರೇಡ್ ಮಾಡ್ತಿರ್ತೀರಿ. ಮೊದ್ಲೆಲ್ಲ ಒಳ್ಳೆ ಪ್ರಾಫಿಟ್ ಕೊಡ್ತಿತ್ತಲ್ಲ ನಂಬಿಕೆಯಲ್ಲಿ ಮಾಡ್ತಿರ್ತೀರಿ. ಅಲ್ಲವರು ಪ್ರೋಗ್ರಾಮ್ ಚೇಂಜ್ ಮಾಡಿದ್ದಾರೆ, ಲಾಕ್, ನಿಮ್ದು ದುಡ್ಡು ಲಾಸ್. ಎರಡನೇದು, ಅದಕ್ಕೇನೋ ಒಂದು ಹ್ಯಾಂಗಿಂಗ್ ಆಯ್ತು. ಈಗ ನೋಡಿ, ಅವಾಗ ನಮ್ಮ ಮೊಬೈಲಲ್ಲಿ ಅಪ್ಡೇಟ್ ಸಾಫ್ಟ್ವೇರ್ ಅಂತ ಬರುತ್ತೆ. ಇಲ್ದಿದ್ರೆ ಏನಾಗುತ್ತೆ, ಹ್ಯಾಂಗ್ ಆಗುತ್ತೆ, ಹೌದಾ? ಅದೇ ತರ ಆ ಆಲ್ಗೋದಲ್ಲೂ ಹ್ಯಾಂಗಿಂಗ್ ಆಗುತ್ತೆ. ಹ್ಯಾಂಗಿಂಗ್ ಆದಾಗ ಏನಾಗುತ್ತೆ, ನಿಮ್ದು ಅವತ್ತು ಟ್ರೇಡಿಂಗ್ ಪಾಸ್ ಆಗಲ್ಲ, ಕರೆಕ್ಟಾ? ಈ ರೀತಿ ಹಲವು ಮ್ಯಾನ್ಯುವಲಿ ಮಾಡೋದಕ್ಕೂ ಟೆಕ್ನಿಕಲಿ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಮ್ಯಾನ್ಯುವಲಿ ಮಾಡಿದ್ದನ್ನ ನೀವು ಇನ್ನೊಬ್ರಿಗೆ ತಿಳಿಸಿ ಕೊಟ್ಟು ಅವ್ರಿಗೆ ಅರ್ಥ ಮಾಡಿಸ್ಬೋದು. ಆಲ್ಗೋದಲ್ಲಿ ಮಾಡಿದ್ದು ಏನು ಅಂತ ಯಾರಿಗೂ ಗೊತ್ತಿಲ್ಲ. ಲೈನ್ಸ್ಗಳು ಬರುತ್ತೆ, ಬೈ ಸಿಗ್ನಲ್ ಬರುತ್ತೆ, ಸೆಲ್ ಸಿಗ್ನಲ್ ಬರುತ್ತೆ. ಆದ್ರೆ ಬೈ ಸಿಗ್ನಲ್ ಅಲ್ಲಿ ಯಾಕೆ ಬಂತು ಗೊತ್ತಿಲ್ಲ. ನಮ್ಮ ಸ್ಟೂಡೆಂಟ್ಗೆ ನಾವು ಎಷ್ಟು ಫ್ರೀಡಮ್ ಕೊಟ್ಟಿದ್ದೀವಿ, ಅವ್ರು ಬಾಯ್ ಬಿಟ್ಟು ಕೇಳ್ತಾರೆ, ಸರ್ ಅಲ್ಲಿ ಯಾಕೆ ಎಂಟ್ರಿ, ಅಲ್ಲಿ ಯಾಕೆ ನೀವು ಎಕ್ಸಿಟ್ ಮಾಡಕ್ ಹೇಳಿದ್ರಿ? ಯಾಕೆಂದ್ರೆ ಈ ಕೇಳುವ ಪ್ರಶ್ನೆಯನ್ನ ಉದ್ಭವಿಸುವ ರೀತಿಯಲ್ಲಿ ನಾವು ಅವ್ರಿಗೆ ಫ್ರೀಡಮ್ ಕೊಟ್ಟಿದ್ದೀವಿ. ಇದರಿಂದ ಏನಾಗುತ್ತೆ, ಅವ್ರು ಅದನ್ನ ತಿಳ್ಕೊಂಡಾಗ 1 ತಿಂಗಳು ಬಿಟ್ಟು, ನಮ್ಮಲ್ಲಿ ತುಂಬಾ ಜನ ಇದ್ದಾರೆ ಹೇಳ್ತಾರೆ, ಸರ್ ನೀವು ಹೇಳ್ಕೊಟ್ಟಿದ್ದು ಅರ್ಥ ಆಗಿದೆ, 1 ತಿಂಗಳಿಂದ ಪ್ರಾಫಿಟ್ ಮಾಡ್ತಾ ಇದ್ದೀವಿ, ನಮಗ್ ಸಾಕು, ನಾವೀಗ ಇಂಡಿಪೆಂಡೆಂಟ್ ಆಗಿದ್ದೀವಿ. 1 ತಿಂಗಳಲ್ಲಿ ಇಂಡಿಪೆಂಡೆಂಟ್ ಆಗಿದ್ದಾರೆ, ಕರೆಕ್ಟ್ ಅಲ್ವಾ? ಆದವರು ಬೇಕಾದ್ರೆ ಕಮೆಂಟ್ ಅಲ್ಲಿ ನಿಮ್ಗೆ ಮೆಸೇಜಸ್ ಅಲ್ಲಿ ತಿಳಿಸ್ತಾರೆ ನೋಡಿ. ಬೇಕಾದ್ರೆ ಯಾರೆಲ್ಲ 1 ಮಂತ್ ಅಲ್ಲೂ ಇನ್ಕಮ್ ಮಾಡಿ ಅರ್ಥ ಮಾಡ್ಕೊಂಡು ಅವರಾಗಿ ಇಂಡಿಪೆಂಡೆಂಟ್ ಟ್ರೇಡ್ ಮಾಡ್ತಾ ಇದ್ದಾರೋ ಅವ್ರು ಖಂಡಿತವಾಗ್ಲೂ ಈ ಕಮೆಂಟ್ ಮುಖಾಂತರ ತಿಳಿಸ್ತಾರೆ, ನಿಮ್ಗೆ ಅರ್ಥ ಮಾಡಿಸ್ತಾರೆ ಅನ್ನೋ ನಂಬಿಕೆ ನನ್ನಲ್ಲಿದೆ. ಸೊ ಈ ರೀತಿಯಲ್ಲಿ ನೋಡಿದಾಗ ಮ್ಯಾನ್ಯುವಲಿ ಇಸ್ ಆಲ್ವೇಸ್ ದ ಬೆಸ್ಟ್ ದ್ಯಾನ್ ಆರ್ಟಿಫಿಷಿಯಲ್. ನಿಮ್ಮ ಒರಿಜಿನಲ್ ಇಂಟೆಲಿಜೆನ್ಸ್ ಅನ್ನ ಬೆಳೆಸ್ಕೊಳ್ಳಿ, ಅದು ದೈವಿಕವಾದ ಶಕ್ತಿ. ಆ ಶಕ್ತಿ ಮುಂದೆ ಈ ಆರ್ಟಿಫಿಷಿಯಲ್ ವರ್ಕ್ ಆಗಲ್ಲ. ಸೊ ಅದಕ್ಕೆ ಫೋಕಸ್ ಕೊಡಿ. ಆಲ್ ದ ಬೆಸ್ಟ್. ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ, ಸೊ ದಟ್ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಏನಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್.